ಹರಿ ಓಂ. ಎಲ್ಲ ಯೋಗಿಗಳಿಗೆ, ಭೋಗಿಗಳಿಗೆ, ರೋಗಿಗಳಿಗೆ ನಮಸ್ಕಾರ. ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಇವತ್ತು ವಿಶ್ವ ಯೋಗ ದಿನಾಚರಣೆ. ಇವತ್ತಿನ ವಿಶೇಷ ಏನಂದರೆ, ಎಲ್ಲರೂ ಬೆಳಗ್ಗೆ ಎದ್ದು ಎಲ್ಲೆಲ್ಲಿ ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀರಿ ಅಲ್ಲೆಲ್ಲ ಹೋಗಿ ಯೋಗ ಮಾಡುವಂಥ ಒಂದು ವಿಶೇಷವಾದಂಥ ದಿನ ಇವತ್ತು. ಆದರೆ ಇವತ್ತು ನೀವೆಲ್ಲ ಯೋಗ ಮಾಡಲಿಕ್ಕೇನು ಹೋಗ್ತಿದ್ದೀರಿ, ಅದನ್ನು ಕೇವಲ ಒಂದು ಆಚರಣೆಯಾಗಿ ಆಚರಿಸ್ತಾ ಇದ್ದೀರಿ. ಹೇಗೆ ಫಾದರ್ಸ್ ಡೇ, ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಹಾಗೆ ಒಂದು ಯೋಗ ಡೇ. ಅದನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಮಾಡಬೇಕಾಗಿರೋ ದಿನ ಅಲ್ಲ ಇದು. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಮಾಡಬೇಕಾಗಿರುವಂಥ ಒಂದು ದಿನ ಇದು. ಯಾಕಂದರೆ ಇದು ಪದೇ ಪದೇ ವರ್ಷಕ್ಕೊಮ್ಮೆ ಬಂದಾಗ ನಮ್ಮ ಮನಸ್ಸಲ್ಲಿ ಬರಬೇಕು, ನಮ್ಮ ಜೀವನದಲ್ಲಿ ನಾವು ಯೋಗವನ್ನು ಅಳವಡಿಸಿಕೊಳ್ಬೇಕಂತ. ಯಾಕಂದರೆ ಇವತ್ತು ಆರೋಗ್ಯ ಅನ್ನೋದು ಬಹಳ ದೊಡ್ಡ ವಿಷಯ. ಯಾಕಂದರೆ ಯಾರಿಗೆ ದುಡ್ಡಿದೆ ಅವನಿಗೆ ಆರೋಗ್ಯ ಇಲ್ಲ, ಯಾರಿಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಹೋಗ್ತಾನೆ ಅವನಿಗೆ ದುಡ್ಡಿಲ್ಲ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದೆ ಈಗ. ಯಾಕಂದರೆ ಎಲ್ಲಾದರೂ ಒಂದು ಕಡೆ ಸಮಯ ಕೊಡಬೇಕು. ಯಾಕಂದರೆ 24 ಗಂಟೆ ಸಮಯದಲ್ಲಿ ಎಲ್ಲಾದರೂ ಒಂದು ಕಡೆ ಸಮಯ ಕೊಟ್ಟರೆ ಮಾತ್ರ ನೀವೇನಾದರೂ ಮಾಡ್ಬೋದು ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ನಮಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿಲ್ಲ. ನಮ್ಮ ಆಸೆಗಳಿಗೂ ಮಿತಿ ಇಲ್ಲ. ಆಸೆಗಳಿಗೆ ಮಿತಿ ಇಲ್ಲದೆ ಇದ್ದಾಗ ಆ ಆಸೆಗಳ ಹಿಂದೆ ಓಡ್ತಾ 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 ಹೋಗ್ಬಿಡ್ತೀವಿ. ಯಾವಾಗ ಆಸೆಗಳ ಹಿಂದೆ ಓಡ್ತೀವಿ ನಮಗೆ ನೆಮ್ಮದಿ ನಮ್ಮಿಂದ ದೂರ ಓಡೋಗ್ಬಿಡುತ್ತೆ. ಯಾಕೆ? ದುಡ್ಡು ಬಂದುಬಿಡುತ್ತಲ್ಲ. ದುಡ್ಡು ಬಂದರೆ ಅದನ್ನು ಕಾಪಾಡಿಕೊಳ್ಳಲಿಕ್ಕೆ, ಜನರಿಂದ ಅದನ್ನು ಬಚಾವ್ ಮಾಡಿ ಇಡಲಿಕ್ಕೆ ಅನೇಕ ಸಂಘರ್ಷಗಳನ್ನು ಮಾಡಬೇಕಾಗತ್ತೆ. ಮೊದಲು ನಮ್ಮ ಕುಟುಂಬದವರು ಅದನ್ನು ಕಸ್ಕೊಳ್ಳಿಕ್ಕೆ ನೋಡ್ತಾರೆ, ನಮ್ಮ ಆಪ್ತರು ಕಸ್ಕೊಳ್ಳಿಕ್ಕೆ ನೋಡ್ತಾರೆ, ಸಮಾಜ ಕಸ್ಕೊಳ್ಳಿಕ್ಕೆ ನೋಡುತ್ತೆ. ನಾವೇ ಎಷ್ಟೋ ಸರಿ ನಮ್ಮ ಸ್ವಾರ್ಥ ಆಸೆಗೋಸ್ಕರ ಅದನ್ನು ಖರ್ಚು ಮಾಡಿಬಿಡ್ತೀವಿ. ಎಲ್ಲವೂ ನಮಗೆ ಟೆನ್ಷನ್ ಕೊಡುತ್ತೆ. ಹಾಗಾಗಿ ದುಡ್ಡು ಬಂದಾಗ ಅದು ನಮ್ಮ ನೆಮ್ಮದಿಯನ್ನು ಮೊದಲು ಕಸ್ಕೊಂಡ್ಬಿಡುತ್ತೆ. ಹಾಗಾಗಿ ದುಡ್ಡು ದುಡಿಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಎಷ್ಟು ದುಡಿಬೇಕು ಅನ್ನೋದು ಮಾತ್ರ ಇಲ್ಲಿರೋ ಉತ್ತರ ಮಾತ್ರ. ನಮಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿಲ್ಲ. ಆರೋಗ್ಯ ಅಂದರೆ ಡೈಲಿ 4-5 ಗಂಟೆ ಜಿಮ್ಮಲ್ಲಿರೋ ಅವಶ್ಯಕತೆ ಇಲ್ಲ. ಆರೋಗ್ಯ ಅಂದರೆ 2-3 ಗಂಟೆ ಓಡೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಗಂಟೆ ರೀ, ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದರೆ ಸಾಕು, ನಿಮಗೆ ಆರೋಗ್ಯ ಸಿಗುತ್ತೆ. ಅಷ್ಟಕ್ಕೂ ನಮಗೆ ಸಮಯ ಇಲ್ಲ. ಹಾಗಾಗಿ ಯೋಗ ಅಂದ್ರೇನು? ಯೋಗದ ಇನ್ನೊಂದು ಅರ್ಥವೇ ಬ್ಯಾಲೆನ್ಸಿಂಗ್, ಯೂನಿಯನ್. ಅಂದರೆ ಅದರ ಮಧ್ಯಮ ಮಾರ್ಗ ಅದು. ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದೇ ಯೋಗ ಹೇಳ್ಕೊಡುತ್ತೆ ನಮಗೆ. ಹಾಗಾಗಿ ಯೋಗ ಅಂದ ಕೂಡಲೇ ಕೇವಲ ಆಸನ ಅಲ್ಲ. ಇದೊಂದು ಸಮಸ್ಯೆ ಆಗಿಬಿಟ್ಟಿದೆ ಇವತ್ತಿನ ಜೀವನದಲ್ಲಿ. ಯಾರ್ಯಾರು ಯೋಗ ಮಾಡಿಟ್ಕೊಂಡು ಹೋಗ್ತಿದಾರಲ್ಲ ಯೋಗ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಿ. ಆದರೆ ನಿಜವಾಗ್ಲೂ ಅವರು ಮಾಡ್ತಿರೋದು ಯೋಗದಲ್ಲಿರುವಂಥ ಕೆಲವು ಆಸನಗಳು ಮಾತ್ರ. ಯಾಕಂದರೆ ಯೋಗಕ್ಕೆ ಅನೇಕ ಥರದ ವಿಚಾರಗಳು ಬರುತ್ತೆ ಯೋಗದಲ್ಲಿ. ಅದು ಯಮ ಆಗಿರಬಹುದು, ನಿಯಮ ಆಗಿರಬಹುದು, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವುಗಳ ಮಧ್ಯದಲ್ಲಿ ಆಸನ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಯೋಗ ಮಾಡೋನ ಬೆನ್ನುಹುರಿ ನೇರವಾಗಿರಬೇಕು. ಯೋಗ ಮಾಡೋನ ಬೆನ್ನುಹುರಿ ನೇರವಾಗಿರಬೇಕಂದ್ರೆ ಅವನು ಒಂದು ಆಸನದಲ್ಲಿ ಕುತ್ಕೊಳ್ಬೇಕು. ಆ ಆಸನದಲ್ಲಿ ಕುತ್ಕೊಂಡಾಗ ಅವನಿಗೆ 1 ಗಂಟೆ 2 ಗಂಟೆ ಆದರೂ ಈ ದೇಹ ಬಾಧೆ ಬರಬಾರ್ದು. ನನಗೆ ಬೆನ್ನು ನೋವ್ತಿದೆ, ನನಗೆ ಕಾಲು ನೋವ್ತಿದೆ, ನನಗೆ ತಲೆ ನೋವ್ತಿದೆ ಅನ್ನೋ ಸ್ಥಿತಿ ಬರಬಾರ್ದು. ಅದು ಬರಬಾರ್ದು ಅಂದರೆ ಅವನ ದೇಹ ಹೇಗಿರಬೇಕು? ಆರೋಗ್ಯಕರವಾಗಿರಬೇಕು, ಫ್ಲೆಕ್ಸಿಬಲ್ ಇರಬೇಕು. ಈ ಫ್ಲೆಕ್ಸಿಬಲ್ ಇರಲಿಕ್ಕೆ ಯೋಗ ಮಾಡೋದು. ಯಾಕೆ? ಆಸನ ಸಿದ್ಧಿ ಆಗಲಿ ಅಂತ, ಒಂದು ಕಡೆ ಕುತ್ಕೊಳ್ಳಿಕ್ಕೆ ಬರಲಿ. ಯಾವಾಗ ನಮಗೆ ದೇಹ ಬಾಧೆ ಕಡಿಮೆ ಆಗುತ್ತೆ ಆವಾಗ ನಾವು ಸೂಕ್ಷ್ಮದ ಕಡೆಗೆ ಹೋಗ್ಬೋದು. ಯಾಕಂದರೆ ನಮ್ಮ ದೇಹದಲ್ಲಿ ಪಂಚಕೋಶಗಳಿದೆ. ಯೋಗ ಇದನ್ನು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತ ಹೇಳುತ್ತೆ. ಯಾವಾಗ ನಮಗೆ ಅನ್ನಮಯ ಕೋಶ ಅಂದರೆ ಫಿಸಿಕಲ್ ಬಾಡಿ ಏನಿದೆ ಅದರ ಬಾಧ್ಯತೆ, ಅದರಿಂದ ಬರುವಂಥ ಸಮಸ್ಯೆಗಳಿಂದ ನಾವು ಮುಕ್ತರಾದರೆ ನಾವು ಮುಂದಿನ ಕೋಶಗಳ ಒಳಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಬಹುದು. ಎಷ್ಟೋ ಜನ ಕುಂದಿರಲಿಕ್ಕೆ ಬರಲ್ಲ. ಅವ್ರ ಕಡೆ ಎಷ್ಟೇ ಪ್ರಾಣಾಯಾಮ ಮಾಡಿಸಿ ಅವರಿಗೆ ಮನಸ್ಸು ಹಿಡಿದಿಟ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ಮನಸ್ಸಿಗೂ ಪ್ರಾಣಕ್ಕೇನಿದೆ ಒಂದು ಲಿಂಕ್ ಇದೆ. ಯಾರು ಸರಿಯಾಗಿ ಉಸಿರಾಟ ಮಾಡೋದನ್ನು ಕಲಿತಾನಲ್ಲ ಅವನ ಮನಸ್ಸು ತಾನಾಗಿಯೇ ಶಾಂತವಾಗಿ ಹೋಗಿಬಿಡುತ್ತೆ. ಹಾಗಾಗಿ ಮೊದಲು ದೇಹದ ಡಿಸಿಪ್ಲಿನ್ ಬರಬೇಕು, ದೇಹ ಫ್ಲೆಕ್ಸಿಬಲ್ ಆಗಿರಬೇಕು, ಒಂದು ಕಡೆ ಕುಳಿತುಕೊಳ್ಳಿಕ್ಕೆ ಬರಬೇಕು. ಆ ಕುಳಿತುಕೊಳ್ಳಿಕ್ಕೆ ಬರೋದಕ್ಕೆ ಇರೋದು ಆಸನಗಳು. ಅದು 108 ಆಸನನೋ 12 ಆಸನೋ ಎಷ್ಟೇ ಆಸನಗಳು, ಯಾವ್ಯಾವ ಬುಕ್ಕಲ್ಲಿ ಎಷ್ಟೆಷ್ಟು ಆಸನ ಬರೆದಿದೆ ಅದೆಷ್ಟೇ ಇರಲಿ, ಅದೆಲ್ಲನೂ ಹಾಕಬೇಕಂತೇನಿಲ್ಲ. ಎಂಡ್ ಆಫ್ ದ ಡೇ ಗೋಲ್ ಏನು? ಒಂದು ಕಡೆ ಕುಳಿತುಕೊಳ್ಳಿಕ್ಕೆ ಬರಬೇಕು. ಆ ಕುಳಿತುಕೊಳ್ಳಿಕ್ಕೆ ಬರಲಿಕ್ಕೆ ನೀವು ಅರ್ಧ ಗಂಟೆ 1 ಗಂಟೆ ವಾಕ್ ಮಾಡಿದರೂ ಬರುತ್ತೆ. ಅದರ ಜೊತೆಗೆ ಸ್ವಲ್ಪ ಸೂರ್ಯ ನಮಸ್ಕಾರ ಹಾಕಿದರೂ ಬರುತ್ತೆ. ಬಹಳ ದೊಡ್ಡ ಯೋಗಪಟು ಆಗಬೇಕನ್ನೋ ಅವಶ್ಯಕತೆ ಇಲ್ಲಿಲ್ಲ. ಯಾಕಂದರೆ ಒಂದು ಊಟ ಅಂದಮೇಲೆ ಅದರಲ್ಲಿ ಉಪ್ಪಿನಕಾಯಿ ಇದೆ, ಉಪ್ಪಿದೆ, ಅನ್ನ, ಸಾರು, ಮಜ್ಜಿಗೆ ಎಲ್ಲ ಇದೆ. ನನಗೆ ಯಾವುದೋ ಒಂದು ಇಷ್ಟ ಅಂತ ಅದನ್ನು ಪೂರ್ತಿ ತಿನ್ನಲಿಕ್ಕಾಗಲ್ಲ. ಇಷ್ಟಕೊಂಡು ಉಪ್ಪಿನಕಾಯಿ ತಿನ್ನಲಿಕ್ಕಾಗುತ್ತಾ? ಹಾಗೆ ಯೋಗ ಅನ್ನೋ ಒಂದು ದರ್ಶನದಲ್ಲಿ ಆಸನ ಅನ್ನೋದು ಒಂದು ಉಪ್ಪಿನಕಾಯಿ ಇದ್ದ ಹಾಗೆ.
ಈಗ ಏನಾಗಿದೆ, ಉಪ್ಪಿನಕಾಯಿಯೇ ಪೂರ್ತಿ ಊಟ ಥರ ಮಾಡ್ತಿದ್ದೀವಿ ಎಲ್ಲರೂ. ಅದನ್ನು ಮಾಡಬಾರ್ದು, ಅದೇ ಹೇಳ್ತಿರೋದು ನಾನು. ಯೋಗ ಅನ್ನೋದು ಆಸನ ಅಲ್ಲ. ಆಸನ ಯೋಗದ ಒಂದು ಭಾಗ ಮಾತ್ರ. ಅದು ಯಾಕೆ ಕುಳಿತುಕೊಳ್ಳಿಕ್ಕೆ ಬರಬೇಕು ಅಂತ. ಒಮ್ಮೆ ನಿಮಗೆ ವಾಕಿಂಗ್ ಮಾಡೋದರಿಂದ, ನಡೆದಾಡೋದ್ರಿಂದ ಆಗಲಿ, ಅಥವಾ ಸೂರ್ಯ ನಮಸ್ಕಾರಗಳನ್ನು ಹಾಕಿ, ಬೇರೆ ಬೇರೆ ಸಣ್ಣ ಪುಟ್ಟ ಆಸನಗಳನ್ನು ಹಾಕಿ ನಿಮಗೆ ಒಂದು ಕಡೆ ಕುಳಿತುಕೊಳ್ಳಿಕ್ಕೆ ಬಂದರೆ, ಆವಾಗ ನೀವು ಪ್ರಾಣಾಯಾಮವನ್ನು ಆರಂಭಿಸಿ ಅನ್ನಮಯ ಕೋಶದಿಂದ, ಅಂದರೆ ಫಿಸಿಕಲ್ ಬಾಡಿಯಿಂದ ಪ್ರಾಣಮಯ ಕೋಶಕ್ಕೆ ನೀವು ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಬಹುದು. ಈ ಮಾನಮಯ ಕೋಶದಿಂದ ಮತ್ತೆ ಮನೋಮಯ ಕೋಶ, ಮನೋಮಯ ಕೋಶದಿಂದ ವಿಜ್ಞಾನಮಯ ಕೋಶ, ಹೀಗೆ ನಮ್ಮ ಏನು ಅಂತರಂಗಕ್ಕೆ ಪ್ರವೇಶ ಮಾಡುವಂಥ ಒಂದು ಸ್ಥಿತಿ ಇದು ಯೋಗ ಮಾರ್ಗದಲ್ಲಿ ಇದೆ. ಅದು ಮಾಡೋಕ್ಕಿಂತ ಮುಂಚೆ ಯಮ ನಿಯಮಗಳನ್ನು ಮಾಡಬೇಕಾಗುತ್ತೆ. ಒಂದು ದೊಡ್ಡ ದರ್ಶನ ರೀ ಇದು. ಭಾರತದ ಪರಂಪರೆ ಹೇಗಿದೆ ಅಂದರೆ, ಋಷಿ ಪರಂಪರೆ, ಇದು ಸುಮ್ಮನೆ ಅಡುಗೆ ಮಾಡೋದು, ಮ್ಯಾಗಿ ಮಾಡೋ 2 ಮಿನಿಟ್ಸ್ ಮ್ಯಾಗಿ ಅಲ್ಲ ಇದು. ಅರ್ಥ ಮಾಡಿಕೊಡಿ, ಇದು 2 ಮಿನಿಟ್ಸ್ ಮ್ಯಾಗಿ ಅಲ್ಲ, ಇದು ವಿಜ್ಞಾನ. ಇಲ್ಲಿ ಅನೇಕ ಸಾವಿರಾರು ವರ್ಷಗಳ ತಪಸ್ಸಿದೆ ಇಲ್ಲಿ. ಇದನ್ನು ಇವತ್ತು ರಾತ್ರಿ ಎದ್ದು ಬೆಳಗ್ಗೆ ನಾನು ಏನೋ ಒಂದು ಕಂಡುಹಿಡಿದ್ಬಿಟ್ಟೆ ಅಂತ ಎದ್ದಂಥ ಒಂದು ಪರಂಪರೆ ಅಲ್ಲ ನಮ್ಮದು. ಬಹಳ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಒಳಗಡೆ ಇಳಿದು ನೋಡಿದ್ದಾರೆ, ಅಂತರಂಗದಲ್ಲಿ ಇಳಿದು ನೋಡಿದ್ದಾರೆ. ಇಳಿದು ಅಲ್ಲಿ ಒಳಗಡೆ ಏನಿದೆ, ಹೊರಗಡೆ ಏನಿದೆ, ಅಂಡ ಪಿಂಡ ಬ್ರಹ್ಮಾಂಡಗಳು, ಅದರ ಆಳ ಮತ್ತು ಉದ್ದವನ್ನು ಅಳತೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಈ ದೇಶದ ಋಷಿಮುನಿಗಳು. ಹಾಗಾಗಿ ನಾವು ಅದನ್ನು ಬಹಳ ಅದ್ಭುತವಾಗಿ, ಬಹಳ ಭಕ್ತಿಯಿಂದ, ನಿಷ್ಠೆಯಿಂದ ಸ್ವೀಕರಿಸಬೇಕಾಗುತ್ತೆ. ಆದರೆ ಇವತ್ತಿನ ಸಮಾಜ ಏನಾಗಿದೆ ಅಂದರೆ, ಇವತ್ತಿನ ಯೋಗ ದಿನಾಚರಣೆ ಏನಿದೆ, ಇವತ್ತಿಗೆ ಬಹಳ ಒಂದು ಅದ್ಭುತ ಮೆಸೇಜ್ ಕೊಡ್ತೀನಿ ಎಲ್ಲ ಸನಾತನ ಧರ್ಮಿಗಳಿಗೆ ನಾನು. ಅದೇನೆಂದರೆ, ನಮ್ಮ ಸನಾತನ ಧರ್ಮ ಇವತ್ತು ಯೋಗ ಆಗಿರಲಿ, ಧ್ಯಾನ ಆಗಿರಲಿ, ಬೇರೆ ಬೇರೆ ವಿಚಾರಗಳಿಗೆ ಹೆಚ್ಚು ತೊಡಗಿಸ್ಕೊಳ್ತಾ ಇದೆ. ನಿಜ, ನಾನು ಅದನ್ನು ಅಲ್ಲಗಳೆಯಲ್ಲ. ಇವತ್ತಿನ ಯೂತ್ಸ್ ಏನಿದ್ದಾರೆ, ಇವತ್ತಿನ ಯುವ ಜನತೆ ಏನಿದೆ, ಅದು ಯೋಗದಲ್ಲಿ ಹೆಚ್ಚು ಒಂದು ಆಸಕ್ತಿಯನ್ನು ತೋರಿಸ್ತಾ ಇದೆ. ಆದರೆ ಈ ತೋರಿಸ್ತಾ ಇರೋದು ಅದಕ್ಕೆ ಅವರಿಗೆ ಕ್ವಿಕ್ ಸೊಲ್ಯೂಷನ್ ಬೇಕಾಗಿದೆ. ಯಾಕಂದರೆ ಇವತ್ತಿನ ವಿಜ್ಞಾನ ಅನೇಕ ದೈಹಿಕ ರೋಗಗಳಿಗೆ ಸಮಸ್ಯೆಗೆ ಪರಿಹಾರ ಕೊಡುತ್ತೆ. ಆದರೆ ಮಾನಸಿಕ ರೋಗಗಳು ಅಂತ ಬಂದಾಗ ಅಷ್ಟು ಎಫೆಕ್ಟಿವ್ ಆದಂಥ ಒಂದು ಅದಕ್ಕೆ ಪರಿಹಾರ ಸಿಗಲ್ಲ. ಹಾಗಾಗಿ ದೇವಸ್ಥಾನಗಳಿಗೆ ಅಲ್ದಾಡೋದು, ಜ್ಯೋತಿಷಿಗಳಿಗೆ ಅಲ್ದಾಡೋದು, ವಾಸ್ತು ತಜ್ಞರಿಗೆ ಅಲ್ದಾಡೋದು, ಯೋಗ ಈ ಥರ ಇರುವಂಥ ಋಷಿಮುನಿಗಳ ಹಿಂದೆ ಓಡೋಗೋದು, ನಾಗಸಾಧುಗಳ ಹಿಂದೆ ಓಡೋಗೋದು. ಯಾಕೆ ಮನುಷ್ಯನಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಎಲ್ಲೂ. ಹಣದ ಹಿಂದೆ ಓಡೋಗೋನಿಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಜೀವನವನ್ನು ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ಅದು ಬ್ಯಾಲೆನ್ಸ್ ಮಾಡೋದು ನಮಗೆ ಬರ್ತಾ ಇರೋದಕ್ಕೆ ನಮಗೆ ಇವೆಲ್ಲ ಸಮಸ್ಯೆಗಳು ಬಂದು ನಾವು ಈ ಥರದ ಎಲ್ಲ ಅವಶ್ಯಕತೆಗಳಿಗೋಸ್ಕರ ಬೇರೆ ಬೇರೆ ಪರಿಹಾರಗಳನ್ನು ಹುಡುಕ್ಲಿಕ್ಕೆ ಹೊಂಟಿದ್ದೀವಿ. ಅದರಲ್ಲಿ ಹೆಚ್ಚು ಜನ ಯೋಗಕ್ಕೆ ಬರ್ತಾರೆ, ಯಾಕಂದರೆ ಅವರಿಗೆಲ್ಲ ನೆಮ್ಮದಿ ಸಿಗುತ್ತೆ. ಒಂದು ಅರ್ಧ ಗಂಟೆ ಕಣ್ಣು ಮುಚ್ಕೊಳ್ಳಿ, ಪ್ರಾಣಾಯಾಮ ಮಾಡಿ, ಮನಸ್ಸನ್ನು ಬೇರೆ ಕಡೆಗೆ ಹಾಕಿ, ಮಂತ್ರೋಚ್ಚಾರ ಮಾಡಿ ಅಂತ ಇವೆಲ್ಲ ಹೇಳಿದಾಗ, ಆ ಬೆಳಗಿನ ಮುಂಜಾನೆಯ ಒಂದು ಸೂರ್ಯನ ಕಿರಣಗಳಾಗಿರ್ಬೋದು, ಆ ವಾತಾವರಣ ಆಗಿರ್ಬೋದು, ಇದೆಲ್ಲದರ ಮಧ್ಯೆ ಮನುಷ್ಯ ಕೂತ್ಕೊಂಡಾಗ ಅವನಿಗೆ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ನೆಮ್ಮದಿ ಸಿಗುತ್ತೆ ಅಂತ. ಅವನಿಗೆ ಪರಿಪೂರ್ಣ ನೆಮ್ಮದಿ ಸಿಗದೇ ಇದ್ದರೂ ಈ ಜಂಜಾಟದಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಹೊರಗೆ ಬಂದು ಮನಸ್ಸು ರಿಲ್ಯಾಕ್ಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಆದರೂ ಅವನು ಬರ್ತಿದ್ದಾನೆ ಅಲ್ಲಿ. ಆದರೆ ಅದು ನಿಜವಾದ ಯೋಗವ? ನಿಜವಾದ ಯೋಗ ಅಲ್ಲ. ಯೋಗದ ಒಂದು ಆರಂಭಿಕ ಸ್ಥಿತಿ ಮಾತ್ರ. ಯಾಕಂದ್ರೆ ದೇಹ ಅಲ್ಲಿ ಪಳಗ್ತಾ ಇದೆ, ಆದರೆ ಮನಸ್ಸು ಪಳಗಿಲ್ಲ, ಪ್ರಾಣ ಪಳಗಿಲ್ಲ, ನಿಮಗಿನ್ನೂ ಆನಂದ ಸಿಕ್ಕಿಲ್ಲ. ಮನುಷ್ಯನೇ ಸುಖದ ಹಿಂದೆ ಓಡೋಗ್ತಾ ಇದ್ದಾನೆ. ಯಾಕಂದರೆ ಇವತ್ತು ಜಗತ್ತಲ್ಲಿ ಸುಖ ಬೇಕಂದರೆ ನಿಮಗೆ ಹಣ ಬೇಕು. ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಹಣ ಇದ್ದರೆ ಏನು ಬೇಕಾದರೂ ಖರೀದಿ ಮಾಡ್ಬೋದು, ಯಾವುದನ್ನು ಬೇಕಾದರೂ ಖರೀದಿ ಮಾಡ್ಬೋದು. ಆದರೆ ನಿದ್ದೆ, ನೆಮ್ಮದಿ, ಆನಂದವನ್ನು ಖರೀದಿ ಮಾಡಲಿಕ್ಕಾಗಲ್ಲ. ಹಸಿವನ್ನು ಖರೀದಿ ಮಾಡಲಿಕ್ಕಾಗತ್ತಾ? ಆರೋಗ್ಯವನ್ನು ಖರೀದಿ ಮಾಡಲಿಕ್ಕಾಗತ್ತಾ? ಅದು ಖರೀದಿ ಮಾಡಬೇಕಂದ್ರೆ ಜೀವನವನ್ನು ಬ್ಯಾಲೆನ್ಸ್ ಆಗಿ ಹಿಡ್ಕೊಳ್ಬೇಕು. ಜೀವನವನ್ನು ಬಹಳ ವಿದ್ಯಾರ್ಥಿಯ ರೀತಿಯಲ್ಲಿ ಜೀವನವನ್ನು ಗಮನಿಸಬೇಕಾಗತ್ತೆ. ಮಗುವಿನ ರೀತಿಯಲ್ಲಿ ಜೀವನವನ್ನು ಅನುಭವಿಸಿ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಆಸೆಗಳ ಹಿಂದೆ ಹೋಗಬಾರ್ದು. ಆಸೆಯ ನಳಿಬೇಕು, ಮನಸ್ಸಿನ ಹೇಸಿಗೆ ತೊಳಿಬೇಕು. ಈ ಮನಸ್ಸನ್ನು, ಈ ಒಂದು ಅಂತರಂಗವನ್ನು ಶುದ್ಧೀಕರಣ ಮಾಡಬೇಕಂದ್ರೆ ಅದು ಯೋಗದ ಮೂಲಕ ಸಾಧ್ಯ ಇದೆ. ಆದರೆ ನಾವು ಕೇವಲ ದೇಹವನ್ನು ಶುದ್ಧಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀವಿ. ಆದರೆ ಈ ಯೋಗ ನಮ್ಮ ಮನಸ್ಸನ್ನು, ಆ ಮನಸ್ಸಿನಲ್ಲಿರುವಂಥ ಹೇಸಿಗೆಯನ್ನು ಕ್ಲೀನ್ ಮಾಡಿಬಿಡುತ್ತೆ. ಮುಳ್ಳು ಹೊಡೆದ್ರೆ ಆಳವಾಗಿ ನಾಟಬೇಕು, ಆ ರೀತಿ ನಾವು ಯೋಗವನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಆದರೆ ಇವತ್ತಿನ ಸಮಾಜದಲ್ಲಿ ಆ ರೀತಿಯ ವ್ಯವಸ್ಥೆ ಇಲ್ಲ. ಯಾಕಂದರೆ ನಮ್ಮ ಪೂರ್ವಜರೆಲ್ಲ ಕೊಟ್ಟು ಹೋಗಿದ್ದಾರೆ. ಆದರೆ ನಮಗೆ ನಮ್ಮ ಒಂದು ವಿಮರ್ಶಾತ್ಮಕ ಬುದ್ಧಿಯನ್ನು ಕಳ್ಕೊಂಡಿದೆ ಇವತ್ತಿನ ಸನಾತನ ಧರ್ಮ. ಇವತ್ತಿನ ಸನಾತನ ಧರ್ಮದ ಜನರು ಏನು ಮಾಡಿದ್ದಾರೆ ಅಂದರೆ, ವಿಮರ್ಶಾತ್ಮಕ ಬುದ್ಧಿಯನ್ನು ಕಳ್ಕೊಂಡಿದ್ದಾರೆ. ಪ್ರಶ್ನೆ ಮಾಡೋದಕ್ಕೆ ಹೋಗಲ್ಲ. ಇದು ನಮ್ಮನೆಯ ನಿಯಮ, ಅದು ನಿಮ್ಮನೆಯ ನಿಯಮ. ಯಾವ ನಿಯಮವೂ ಇಲ್ಲ ಈ ಜಗತ್ತಿನಲ್ಲಿ. ಅದರಲ್ಲೂ ಈ ಭಾರತ ಖಂಡದಲ್ಲಿ ಇಲ್ಲಿನ ಋಷಿ ಮುನಿಗಳು ಏನೇ ಮಾಡಿದರೂ ಅದಕ್ಕೆ ಕಾರಣ ಇಲ್ಲದೆ ಮಾಡಿಲ್ಲ. ಅದರ ಹಿಂದೆ ಒಂದು ತತ್ವ ಇದೆ, ಅದರ ಹಿಂದೆ ಒಂದು ವಿಜ್ಞಾನ ಇದೆ. ಮೂಢನಂಬಿಕೆಗಳ ಹಿಂದೆ ಹೋದವರೇ ಅಲ್ಲ ನಮ್ಮ ಋಷಿ ಮುನಿಗಳು. ಇಂತಹ ಒಂದು ಸಮಾಜದ ಒಂದು ಪರಂಪರೆಯಲ್ಲಿ ಬಂದಂಥ ನಾವು ಇವತ್ತೇನಾಗಿದ್ದೀವಿ? ಮೂಢನಂಬಿಕೆಗಳ ಹಿಂದೆ ಹೋಗ್ತಾ ಇದ್ದೀವಿ.
ಕೆಟ್ಟ ಆಚರಣೆಗಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಆಚರಣೆಗಳು ಮಾತ್ರ ಗೊತ್ತಿದೆ, ಅದರ ಹಿಂದ್ಗಡೆ ಇರುವಂಥ ವಿಜ್ಞಾನ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಯೂತ್ಸ್ ಏನು ಮಾಡ್ಕೊಳ್ಬೇಕು? ವಿಮರ್ಶೆ ಮಾಡೋದನ್ನು ಕಲಿಬೇಕು, ಪ್ರಶ್ನೆ ಮಾಡೋದನ್ನು ಕಲಿಬೇಕು, ಹೆದರಬಾರದು ಯಾವುದಕ್ಕೂ. ನಾವು ಯಾವಾಗ ಪ್ರಶ್ನೆ ಮಾಡ್ತೀವಿ ಆವಾಗಲೇ ಉತ್ತರ ನಮ್ಮನ್ನು ಹುಡುಕೊಂಡು ಬರುತ್ತೆ. ಉಪನಿಷತ್ತುಗಳಾಗಲಿ, ಭಗವದ್ಗೀತೆ ಆಗಲಿ, ಆಗಮಗಳಾಗಲಿ ಎಲ್ಲವೂ ಅಲ್ಲಿ ಏನಿದೆ? ಪಾರ್ವತಿ ಶಿವನಿಗೆ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಉಪನಿಷತ್ತುಗಳಲ್ಲಿ ಗುರು ಶಿಷ್ಯರ ಒಂದು ಸಂವಾದ ನಡೀತಾ ಇದೆ, ಅಲ್ಲಿ ಎಲ್ಲ ಕಡೆ ಪ್ರಶ್ನೋತ್ತರವೇ ಆಗ್ತಿದೆ. ಆದರೆ ಇವತ್ತಿನ ಸಮಾಜ ಪ್ರಶ್ನೆ ಮಾಡೋದನ್ನು ಬಿಟ್ಟು ನಮಗೆ ಮಹಾಭಾರತ ರಾಮಾಯಣ ನಡೆದಿತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಉತ್ತರ ಬೇಕಾಗಿದೆ. ಅದು ನಡೆದಿತ್ತೋ ಬಿತ್ತೋ ಅದ್ರ ನಮಗೆ ಸಂಬಂಧ ಇಲ್ಲ. ಕೆಲವೊಬ್ಬರಿಗೆ ನಡೆದಿದೆ ಅಂತ ಅನಿಸುತ್ತೆ, ಕೆಲವೊಬ್ಬರಿಗೆ ನಡೆದಿಲ್ಲ ಅಂತ ಅನಿಸುತ್ತೆ. ಆದರೆ ಅದರಲ್ಲಿರುವಂಥ ಒಂದು ಸಿದ್ಧಾಂತ ಏನಿದೆ, ಅದರಲ್ಲಿರುವಂಥ ಒಂದು ಆದರ್ಶ ಏನಿದೆ, ಅದನ್ನು ನಿಮ್ಮ ಜೀವನದಲ್ಲಿ ನೀವು ಇಳಿಸ್ಕೊತಿದ್ದೀರಾ? ನಮಗೆ ಆದರ್ಶಗಳು ಬೇಡ, ನಮಗೆ ಅಲ್ಲಿರುವಂಥ ವಿಜ್ಞಾನ ಬೇಡ. ನಮಗೆ ಬೇಕಾಗಿರೋದೇನು? ವ್ಯಕ್ತಿ ಪೂಜೆ ಮಾಡೋದು. ನಮಗೆ ಬೇಕಾಗಿರೋದೇನು? ಇನ್ನೊಬ್ಬರನ್ನು ಯಾವ ರೀತಿ ಹಿಂಸೆಗೊಳಿಸಲಿ, ಇನ್ನೊಬ್ಬರಿಗೆ ಯಾವ ರೀತಿ ನಾನು ಅಸಹ್ಯ ಮಾಡಲಿ, ನನ್ನದನ್ನು ನಾನು ಗ್ರೇಟ್ ಅಂತ ಹೇಗೆ ಅಂದ್ಕೊಳ್ಳಿ. ಗ್ರೇಟ್ ಮತ್ತು ಹೇಟ್ ಅನ್ನೋದು ಈ ಜಗತ್ತಲ್ಲಿಲ್ಲ. ಅದೆಲ್ಲ ನಿಮ್ಮ ಮನಸ್ಸಲ್ಲಿ ನೀವು ವಿಕಾರಗೊಳಿಸ್ಕೊಂಡಿರುವಂಥ ಸ್ಥಿತಿ ಅಷ್ಟೇ. ಇರೋದು ಒಂದೇ, ನೆಮ್ಮದಿ. ಸುಖ ಬೇಕಾ, ನೆಮ್ಮದಿ ಬೇಕಾ? ಸುಖ ಬೇಕಂದರೆ ಹಣದ ಹಿಂದೆ ಹೋಗಿ, ನೆಮ್ಮದಿ ಬೇಕೇ ಅಂದರೆ ಈ ಯೋಗದ ಹಿಂದೆ ಹೋಗಬೇಕು. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ನೆಮ್ಮದಿ ನಿಮಗೆ ಸಿಗಬೇಕಪ್ಪ ಅಂತಂದರೆ ಅದು ನಮ್ಮ ಋಷಿಮುನಿಗಳು ಕೊಟ್ಟಂಥ ಈ ಯೋಗ ದರ್ಶನದ ಮೂಲಕ. ಇದೇ ರೀತಿ ಅನೇಕ ದರ್ಶನಗಳು ಇದೆ, ಅದಕ್ಕೆ ನನ್ನದು ಅಷ್ಟೇ ಆದಂಥ ಒಂದು ನಂಬಿಕೆಯೂ ಕೂಡ ಇದೆ. ಆದರೆ ಈ ಯೋಗ ದರ್ಶನ ನಿಮ್ಮ ಜೀವನವನ್ನು ಅತ್ಯದ್ಭುತವಾಗಿ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಜೀವನದ ರಸವನ್ನು ಉಣ್ಣಲಿಕ್ಕೆ ನಿಮಗೆ ಇದು ಸಹಕರಿಸುತ್ತೆ. ಹಾಗಾಗಿ ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ, ಎಲ್ಲರೂ ನೆಮ್ಮದಿಯ ಹಿಂದೆ ಹೋಗೋಣ. ಈ ಸುಖ ಅನ್ನೋದು ಟೆಂಪ್ರವರಿ, ಈ ಆಸೆಗಳು ಅನ್ನೋದು ಹೇಸಿಗೆ. ಇದರಿಂದ ಮುಕ್ತರಾಗಿ ನಾವು ಯೋಗದ ಕಡೆ ಹೋಗಿ ಮನುಷ್ಯನ ಶಾಂತಗೊಳಿಸಿ ಆನಂದ ಅನ್ನೋ ಆ ಒಂದು ಸ್ಥಿತಿಯನ್ನು ತಲುಪೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹರಿ ಓಂ ತತ್ಸತ್.